वैसे जा रहा है ಇಂದು ರಾಷ್ಟ್ರವ್ಯಾಪಿ ಏನು ಬಂದ್ ಮಾಡ್ತಾ ಇದ್ವಿ ನಾವು ಔಷಧಿ ವ್ಯಾಪಾರನ ಅದ್ರ ಮೂರು ಪ್ರಮುಖವಾದ ಬೇಡಿಕೆಗಳಿವೆ ನಮ್ಮ. ಮೊದಲನೇದಾಗಿ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್, ಅಂದ್ರೆ ಅದನ್ನ ಪೂರ್ತಿ ನಿಲ್ಲಿಸಬೇಕು ಸರ್ಕಾರ. ಕೋವಿಡ್ ಅಂತ ಮಹಾಮಾರಿಯಲ್ಲಿ ಸರ್ಕಾರ GSR 817 ಅಂತ ಹೇಳಿ ಒಂದು ರೂಲ್ ತಂದ್ಬಿಟ್ಟು ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಚಾಲೂ ಮಾಡಿತ್ತು. ಈಗ ನಮ್ ಡಿಮಾಂಡ್ ಅಂದ್ರೆ ಅದನ್ನ ನಿಲ್ಲಿಸಬೇಕು. ಕೋವಿಡ್ ಹೋಗಿದೆ, ಈಗ ಈ ಪಾರಂಪರಿಕವಾದ ಮೆಡಿಕಲ್ ಶಾಪ್ದವ್ರು ಬದುಕಬೇಕು. ಅದಕ್ಕಾಗಿ ಆನ್ಲೈನ್ ಮೆಡಿಸಿನ್ ವ್ಯಾಪಾರ ನಿಲ್ಲಿಸಬೇಕು ಅವರು. ಎರಡನೇದಾಗಿ ಕಾರ್ಪೊರೇಟ್ ಮತ್ತು ಚೈನ್ ಮೆಡಿಕಲ್ ಶಾಪ್ಸ್ ಅಂತ ಹೇಳ್ತೀವಿ ನಾವು, ಅಂತ ಮೆಡಿಕಲ್ ಶಾಪ್ ಅಲ್ಲಿ ಅತಿಯಾದ ಡಿಸ್ಕೌಂಟ್ ಹಾವಳಿ ಇದೆ. ಆ ಡಿಸ್ಕೌಂಟ್ ಹಾವಳಿ ನಿಂತು ನಮ್ಮ ಪಾರಂಪರಿಕವಾದ ಮೆಡಿಕಲ್ ಶಾಪ್ಗಳು ಬದುಕಬೇಕು ಅಂತ ನಮ್ದು ಒಂದು ಕಳಕಳಿ ಇದೆ. ಹಾಗಾಗಿ ನಮ್ದು ಅದು ಸರ್ಕಾರಕ್ಕೆ ಪ್ರೆಷರೈಸ್ ಮಾಡ್ತೀವಿ ನಾವು. ಈಗ ಅದ ಡಿಸ್ಕೌಂಟ್ ಅಥವಾ ಈ ಔಷಧಿ ವ್ಯಾಪಾರದಲ್ಲಿ ಇದು ಜೀವರಕ್ಷಕ ಔಷಧಿಗಳು, ಇದಕ್ಕೆ ಯಾಕೆ ಡಿಸ್ಕೌಂಟ್ ಎಲ್ಲ ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಈ ಬಗ್ಗೆ ಗಮನ ಕೊಟ್ಟು ಸಾರ್ವಜನಿಕರಿಗೆ ಇದರದ್ದು ಮಿಸ್ಕನ್ಸೆಪ್ಷನ್ ಅಂತ ಇದೆ ಅತಿಯಾದ ಡಿಸ್ಕೌಂಟ್ ಹಾವಳಿ ಬಗ್ಗೆ, ಅದನ್ನ ತೆಗೆದು ಹಾಕಿ ಈ ಒಂದು ಡಿಸ್ಕೌಂಟ್ ಹಾವಳಿ ತೆಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಮೂರನೇದಾಗಿ ಈ ಸ್ಪೂರಿಯಸ್ ಡ್ರಗ್ಸ್, ನಕಲಿ ಅಥವಾ ಕಳಪೆ ಔಷಧಿ ಅಂತ ಹೇಳ್ತೀವಿ, ಅದು ಆನ್ಲೈನ್ ಸೇಲ್ ಅಲ್ಲಿ ನಿಲ್ಲಿಸಬೇಕು. ಸಾರ್ವಜನಿಕರಿಗೆ ಅದರಿಂದ ತೊಂದರೆ ಆಗ್ತಾ ಇದೆ, ಆ ತೊಂದರೆ ನಿವಾರಣೆ ಮಾಡಿಸ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇವತ್ತು ಈ ಮನವಿ ಪತ್ರ ಕೊಡೋದಕ್ಕೆ ನಮ್ಮ ಸಂಘದ ಎಲ್ಲಾ ಸದಸ್ಯರು ಸೇರಿ ನಾವು DC ಆಫೀಸ್ ಬಂದು DC ಥ್ರೂ ನಮ್ಮನ್ನ ನಮ್ಮ ಪ್ರಧಾನಮಂತ್ರಿಯವರಿಗೆ ಕೊಟ್ಟಿದ್ದೀವಿ. ಇವತ್ತು ಇಡೀ ದಿನ ಸಂಪೂರ್ಣ ಮೆಡಿಕಲ್ ಶಾಪ್ ಬಂದಿರ್ತದೆ. ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಬೇಕಾದಂತ ರೋಗಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ಕೆಲವು ದೊಡ್ಡ ದೊಡ್ಡ ಆಸ್ಪತ್ರೆ ಅಂದ್ರೆ ಬಸವೇಶ್ವರ ಹಾಸ್ಪಿಟಲ್ ಆಗಿರ್ಬೋದು ಅಥವಾ KBN ಆಸ್ಪತ್ರೆ ಆಗಿರ್ಬೋದು ಅಥವಾ ಅಟ್ಯಾಚ್ಡ್ ನರ್ಸಿಂಗ್ ಹೋಮ್ಸ್ ಅಲ್ಲಿ ಒಳಗಡೆ ಇರುವಂತಹ ಮೆಡಿಕಲ್ ಶಾಪ್ಗೆ ನಾವು ಸಂಘದ ಪರವಾಗಿ ನಾವು ಅವರಿಗೆ ತೆಗೆದಿರೋಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಸರ್, ಸರ್ಕಾರಕ್ಕೆ ನಾವು 1 ತಿಂಗಳ ಗಡುವು ಕೊಟ್ಟಿದ್ದೀವಿ. ಈಗ ನಮ್ಮ ಆಲ್ ಇಂಡಿಯಾ ಸಂಘಟನೆ ವತಿಯಿಂದ ಮುಂಬರುವ ದಿನಗಳಲ್ಲಿ ಇದು ಇನ್ನೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ. ಇದು ನಮ್ಮ ಡಿಮಾಂಡ್ಸ್ ಪೂರೈಸದೆ ಹೋದ್ರೆ. ನನ್ನ ಹೆಸರು ರವೀಂದ್ರ ಜೋಶಿ, ಕಾರ್ಯದರ್ಶಿ, ಕಲಬುರಗಿ ಜಿಲ್ಲಾ ಔಷಧಿ ವ್ಯಾಪಾರಿ ಸಂಘ.